ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತವೃಂದಕ್ಕೆ. ಶಿರಡಿ ಸಂಸ್ಥಾನಕ್ಕೆ ಧ್ರುವತಾರೆಯಾಗಿ ಕಂಗೊಳಿಸುತ್ತಿರುವ ಶ್ರೀ ಸಾಯಿಬಾಬಾ ವಿಶ್ವದ ಉದ್ದಗಲಕ್ಕೂ ಪ್ರಚಂಡ ಶಕ್ತಿಯಾಗಿ ರೂಪುಗೊಂಡಿದ್ದಾರೆ. ಅವರದೇ ಆದ ರೀತಿಯಲ್ಲಿ ತತ್ವವನ್ನು ಸಾರಿ ಆಶ್ಚರ್ಯಕರ ಅನುಭವ ನೀಡುತ್ತಾ ಭಕ್ತರಿಗೆ ಹತ್ತಿರವಾದರು. ಆಧ್ಯಾತ್ಮಿಕ ವಿಚಾರಧಾರೆಯೊಂದಿಗೆ ನೀತಿಯನ್ನು ಬೋಧಿಸಿ ಚಿರಸ್ಮರಣೀಯರಾಗಿದ್ದಾರೆ. ಪ್ರಪಂಚದಲ್ಲಿ ಜ್ಞಾನಕ್ಕೆ ಸಮನಾದದ್ದು ಬೇರೊಂದಿಲ್ಲ. ಸಾಧನೆಯ ಮಾರ್ಗವನ್ನು ಅನುಸರಿಸಿ ಜ್ಞಾನ ಪಡೆಯುವುದರೊಂದಿಗೆ ಭಗವಂತನ ಸಾಕ್ಷಾತ್ಕಾರ ಲಭಿಸಿ ಪರಮಶಾಂತಿ ಪಡೆಯುತ್ತಾರೆ. ಸರ್ವಶಕ್ತನಾಗಿ, ಸರ್ವವ್ಯಾಪಿಯಾಗಿ, ಸಚ್ಚಿದಾನಂದ ರೂಪಿಯಾಗಿ, ಸಕಲ ಚರಾಚರಗಳಲ್ಲಿ ಅವಿನಾಶಿಯಾಗಿ ಬಾಬಾ ಕಾಣಿಸುತ್ತಾರೆ. ಧರ್ಮ ಸ್ಥಾಪನೆಗಾಗಿ ಮತ್ತು ಜಗತ್ತಿನ ಉದ್ಧಾರಕ್ಕಾಗಿ ವಿವಿಧ ಹೆಸರಿನಿಂದ ಕರೆಸಿಕೊಂಡು ತನ್ನ ಮಾಯೆಯಿಂದ ಸುಗುಣರೂಪಿಯಾಗಿ ಅವತಾರ ತಾಳುತ್ತಾರೆ. ಯಾರು ಭಗವಂತನಿಗೆ ಶರಣಾಗಿ ಮರಣದಿಂದ ಬಿಡುಗಡೆಯಾಗಲು ಯತ್ನಿಸುತ್ತಾರೋ ಅಂಥವರು ಬ್ರಹ್ಮವನ್ನು ಮತ್ತು ಸಂಪೂರ್ಣವಾಗಿ ಆಧ್ಯಾತ್ಮವನ್ನು ಪಡೆಯಲು ಶಕ್ಯರಾಗುತ್ತಾರೆ. ಜರಾಮರಣ ಮೋಕ್ಷಾಯ ಮಮಾಶ್ರಿತ್ಯಂ ಯತಂತೆಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಮಾಧ್ಯಾತ್ಮಂ ಕರ್ಮಚಾಖಿಲಂ ಎಂಬ ವಾಕ್ಯ ಶ್ರೀ ಭಗವದ್ಗೀತಾದಲ್ಲಿ ಪರಮಾತ್ಮ ತಿಳಿಸಿದ್ದಾನೆ. ಈ ವಾಕ್ಯಕ್ಕೆ ಅನ್ವಯವಾಗುವಂತೆ ತೋರುವ ಒಂದು ಅಪರೂಪದ ಘಟನೆಯನ್ನು ಇಲ್ಲಿ ವಿವರಿಸಲಿದ್ದೇನೆ. ಶಿರಡಿಯಲ್ಲಿ ವಾಸವಾಗಿರುವ ಶರ್ಮಾ ಎನ್ನುವವರು ಕಾರಣಾಂತರದಿಂದ ಬೆಂಗಳೂರಿಗೆ ಬಂದಿದ್ದರು. ಅವರೊಡನೆ ದೂರವಾಣಿ ಮೂಲಕ ಪರಿಚಯ ಮಾಡಿಕೊಂಡಿದ್ದೆ. ಆದರೆ ಮುಖಾಮುಖಿ ಭೇಟಿಯಾಗಿರಲಿಲ್ಲ. ನನಗೆ ಮೊಬೈಲ್ ಮೂಲಕ ಸಂದೇಶ ಕಳುಹಿಸಿ ತಾನು ಇಳಿದುಕೊಂಡಿರುವ ಸ್ಥಳವನ್ನು ತಿಳಿಸಿದರು. ಅದರಂತೆ ನಾನು ಮತ್ತು ನಮ್ಮವರು ಇಬ್ಬರು ಭೇಟಿ ಮಾಡಲು ಹೋದೆವು. ಬ್ಯಾಂಕಿನಲ್ಲಿ ಉದ್ಯೋಗದಲ್ಲಿದ್ದ ಶರ್ಮಾರವರು ನಂತರ ಸ್ವಯಂ ನಿವೃತ್ತಿ ಪಡೆದು ಶಿರಡಿಯಲ್ಲಿ ಶಾಶ್ವತವಾಗಿ ನೆಲೆಯೂರಿದ್ದರು. ಬಾಬಾರವರು ಶರ್ಮಾರವರಿಗೆ ಬಹಳ ಅನುಗ್ರಹ ಮಾಡಿದ್ದಾರೆಂದು ತಿಳಿದಿತ್ತು. ಅದನ್ನು ಕೇಳಿ ತಿಳಿಯುವ ಕುತೂಹಲ ನನ್ನಲ್ಲಿತ್ತು. ಅದರಂತೆ ಅವರು ತಂಗಿದ್ದ ಹೋಟೆಲ್ಗೆ ಹೋದೆವು. ನಾವು ಬರುವುದು ಅವರಿಗೆ ತಿಳಿಸಿದ್ದೆವು. ಇದರಿಂದ ಅವರಿಗೆ ನಮ್ಮನ್ನು ನೋಡಿ ಹೆಚ್ಚು ಆಶ್ಚರ್ಯವೇನೂ ಆಗಲಿಲ್ಲ. ಒಳಗೆ ಬರಮಾಡಿಕೊಂಡ ಅವರು ತಮ್ಮ ಸೂಟ್ಕೇಸ್ ತೆಗೆದು ಬಾಬಾನ ಭಾವಚಿತ್ರ, ಅಭಿಷೇಕ ಮಾಡಿದ ತೀರ್ಥ, ಪವಿತ್ರ ದಾರ, ಉದಿ, ಬರೆಯುವ ಪೆನ್ನು ಮತ್ತು ಪ್ರಸಾದ ಎಲ್ಲವನ್ನೂ ಕೊಟ್ಟರು. ಅದುವರೆಗೆ ಮಾತನಾಡದೆ ಕುಳಿತಿದ್ದ ನಮ್ಮವರು ನಾನು ಮರುದಿನ ಶಿರಡಿಗೆ ಹೋಗುತ್ತಿರುವುದನ್ನು ಹೇಳಿದರು. ಆಗಲೂ ತುಟಿ ಬಿಚ್ಚದ ಶರ್ಮಾ ನಮ್ಮ ಮೊಬೈಲ್ನಲ್ಲಿ ಯಾರನ್ನೋ ಸಂಪರ್ಕಿಸಿದರು. ಹಿಂದಿ ಭಾಷೆಯಲ್ಲಿ ನನ್ನ ಪರಿಚಯ ಹೇಳಿ ನಾವು ಬರುತ್ತಿರುವುದನ್ನು ಅವರಿಗೆ ತಿಳಿಸಿದರು. ಹಾಗೆಯೇ ಆರತಿ ದರ್ಶನಕ್ಕೆ ಪ್ರತ್ಯೇಕವಾಗಿ ಏರ್ಪಾಡು ಮಾಡಿಕೊಡಬೇಕೆಂದು ತಿಳಿಸಿದರು. ಫೋನ್ನಲ್ಲಿ ಮಾತನಾಡಿದು ಮುಗಿದ ಮೇಲೆ ನಮ್ಮ ಕಡೆಗೆ ತಿರುಗಿ ದೂರವಾಣಿ ಸಂಖ್ಯೆ ಮತ್ತು ಹೆಸರನ್ನು ತಿಳಿಸಿ ಅವರನ್ನು ಅಲ್ಲಿಗೆ ಹೋದಾಗ ಖಂಡಿತವಾಗಿ ಭೇಟಿ ಮಾಡಲು ತಿಳಿಸಿದರು. ಬಾಬಾರವರು ಯಾವ ರೀತಿ ತಮಗೆ ಅನುಗ್ರಹ ಮಾಡಿದ್ದಾರೆಂದು ನಾನು ಪ್ರಶ್ನಿಸಿದೆ. ಶರ್ಮಾರವರು ಅವರಿಗಾಗಿರುವ ಅನುಭವವನ್ನು ಹೇಳತೊಡಗಿದರು. ಶರ್ಮಾರವರು ವಿಜ್ಜಾ ಬ್ಯಾಂಕ್ನಲ್ಲಿ ವೃತ್ತಿಯಲ್ಲಿದ್ದವರು. ಮಧ್ಯ ವಯಸ್ಸನ್ನು ದಾಟಿದವರು. ಆದರೆ ಅವರ ಮಾತು, ನಡವಳಿಕೆ ಗಮನಿಸಿದಾಗ ಯುವಕನಲ್ಲಿ ಇರುವ ಹುಮ್ಮಸ್ಸು ಇತ್ತು. ಬಹಳ ವರ್ಷಗಳ ಕೆಳಗೆ ಅವರಿಗೆ ಗಂಟಲಿನ ಕ್ಯಾನ್ಸರ್ ಮತ್ತು ಬ್ರೈನ್ ಟ್ಯೂಮರ್ ಎರಡೂ ಒಟ್ಟಿಗೆ ಶರೀರವನ್ನು ಆಕ್ರಮಿಸಿಕೊಂಡಿತ್ತು. ಶರೀರದ ಬಾಧೆಯೊಂದಿಗೆ ಮಾನಸಿಕವಾಗಿ ಬಳಲಿದ್ದರು. ಹೆತ್ತ ತಂದೆ ತಾಯಿಯ ಎದುರಿಗೆ ತಾವು ಕಣ್ಣು ಮುಚ್ಚುತ್ತೇನಲ್ಲ ಎಂದು ಇದೇ ಯೋಚನೆ ಅವರ ಹೆತ್ತವರನ್ನೂ ಕಾಡಿದೆ. ವೈದ್ಯರ ಹೇಳಿಕೆ ಪ್ರಕಾರ ಅವರು ಉಳಿಯುವುದು ಬೆರಳೆಣಿಕೆಯಷ್ಟು ದಿನ ಮಾತ್ರ. ದಿಕ್ಕು ತೋಚದ ತಂದೆ ತಾಯಿ ಕಂಚಿ ಕಾಮಕೋಟಿ ಸ್ವಾಮಿಯನ್ನು ಮೊರೆಹೊಕ್ಕರಂತೆ. ಅದಕ್ಕವರು, ನೀವು ಇಲ್ಲಿಗೆ ಏಕೆ ಬಂದ್ರಿ? ಮೊದಲು ಶಿರಡಿಗೆ ಹೋಗಿ ಬಾಬಾನಲ್ಲಿ ಪ್ರಾರ್ಥಿಸಿಕೊಳ್ಳಿ ಎಂದರಂತೆ. ಅದರಂತೆ ಶರ್ಮಾನನ್ನು ಕರೆದುಕೊಂಡು ಅವರ ತಂದೆ ತಾಯಿ ಶಿರಡಿಗೆ ಬಂದರು. ದೇವರಿಗೆ ಪ್ರಾರ್ಥನೆ, ಪೂಜೆ ಎಲ್ಲ ಸಲ್ಲಿಸಿದರು. ಅನಾರೋಗ್ಯದಿಂದ ಬಳಲುತ್ತಿದ್ದ ಶರ್ಮಾರವರಿಗೆ ಬದುಕು ದುಸ್ತರವೆನಿಸಿತ್ತು. ಒಮ್ಮೆ ಅವರಿಗೆ ವಾಂತಿಯಾಯಿತಂತೆ. ವಾಂತಿಯಲ್ಲಿ ಕಪ್ಪಗಿರುವ ತುಣುಕುಗಳು ಇದ್ದವಂತೆ. ವಾಂತಿ ಆದ ಮೇಲೆ ದಿನಕ್ರಮೇಣ ಶರ್ಮಾರವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಕೊಂಡರು. ಸಂಪೂರ್ಣವಾಗಿ ಬ್ರೈನ್ ಟ್ಯೂಮರ್ ಮತ್ತು ಗಂಟಲಿನ ಕ್ಯಾನ್ಸರ್ ಎರಡೂ ವಾಸಿಯಾಯಿತಂತೆ. ಇದು ಆಶ್ಚರ್ಯ ತರುವಂಥ ವಿಷಯವಾದರೂ ಸತ್ಯ ಸಂಗತಿ. ಬಾಬಾನನ್ನು ನಂಬಿ ಸಂಪೂರ್ಣವಾಗಿ ಅವರಿಗೆ ಒಪ್ಪಿಸಿಕೊಂಡಾಗ ವಾಸಿ ಮಾಡುವ ಹೊಣೆಗಾರ ಅವನಾಗುತ್ತಾನೆ. ಅಂದಿನಿಂದ ಬಾಬಾರವರ ಪರಮ ಭಕ್ತರಾದ ಶರ್ಮಾ ಬ್ರಹ್ಮಚಾರಿಯಾಗಿರುವ ಅವರು
ತಮ್ಮ ತನು ಮನಗಳನ್ನು ಬಾಬಾರವರಲ್ಲಿ ಅರ್ಪಣೆ ಮಾಡಿಕೊಂಡಿದ್ದಾರೆ. ದೀನ ದಲಿತರ ಸೇವೆಗಾಗಿ ತಮ್ಮನ್ನು ಮುಡುಪಾಗಿಟ್ಟಿದ್ದಾರೆ. ಮತ್ತೊಂದು ಘಟನೆಯನ್ನು ನೆನಪು ಮಾಡಿಕೊಂಡು ಹೇಳಿದರು. ಶರ್ಮಾರವರು ದೆಹಲಿಯಲ್ಲಿ ಕಾರಿನಲ್ಲಿ ಕುಳಿತು ಪ್ರಯಾಣ ಮಾಡುತ್ತಿದ್ದರಂತೆ. ಎದುರಿಗೆ ಬಂದ ಲಾರಿ ಡಿಕ್ಕಿ ಹೊಡೆದು ಇವರಿಗೆ ತೀವ್ರವಾದ ಗಾಯ ಆಯಿತಂತೆ. ಸ್ನೇಹಿತರ ಗುಂಪು ವೈದ್ಯರ ಬಳಿ ಕರೆದುಕೊಂಡು ಹೋಗುವುದಾಗಿ ಹೇಳಿದರು. ಆದರೆ ಒಪ್ಪದ ಶರ್ಮಾರವರು ಅಲ್ಲಿಂದ ಸೀದಾ ಕಾರಿನಲ್ಲಿ ಶಿರಡಿಗೆ ಹೋಗಬೇಕೆಂದು ಹಠ ಹಿಡಿದರಂತೆ. ಇವರ ಒತ್ತಾಯಕ್ಕೆ ಸೋತು ಸ್ನೇಹಿತರ ಸಹಾಯದಿಂದ ಶಿರಡಿಗೆ ಬಂದಿದ್ದಾರೆ. ಶಿರಡಿಯ ಮಹಾರಾಜನಾಗಿ ವೈದ್ಯನಾಗಿ ಕಂಡು ಬಂದಿರುವ ಬಾಬಾ ಅವರಿಗಿಂತ ಬೇರೆ ವೈದ್ಯರ ಅಗತ್ಯವಿಲ್ಲ ಎಂದು ಭಾವಿಸಿದ್ದಾರೆ. ಶರ್ಮಾರವರು ನಂಬಿದ ದೈವ ಕೈಬಿಡಲಿಲ್ಲ. ಅಪಘಾತ ಆದ ಯಾವ ಕುರುಹು ಅವರಲ್ಲಿ ಉಳಿಯದಂತೆ ಸಂಪೂರ್ಣವಾಗಿ ವಾಸಿಯಾಗಿದೆ. ಸಮಾಜ ಸೇವೆಯಲ್ಲಿ ನಿಸ್ವಾರ್ಥದಿಂದ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿಯನ್ನು ಉಳಿಸಿಕೊಂಡು ಸೇವೆಯನ್ನು ಪಡೆಯಲು ಬಾಬಾ ಇಂಥವರನ್ನು ಕಾಪಾಡುತ್ತಾರೆ. ಶರ್ಮಾರವರಿಗೆ ಇನ್ನೂ ಎಷ್ಟೋ ರೀತಿ ಅನುಭವ ಆಗಿರಬಹುದು. ಆದರೆ ಅವರ ಗಂಭೀರ ಮುಖವನ್ನು ನೋಡಿ ಕೆದಕಿ ಕೇಳಲು ಇಷ್ಟವಾಗಲಿಲ್ಲ. ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಬಾಬಾ ಈ ರೀತಿ ತಿಳಿಸಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕೆಲಸವನ್ನು ಹಂಚುತ್ತೇನೆ. ಸಮರ್ಥರಾಗಿ ಶ್ರದ್ಧೆ ಮತ್ತು ನಿಯತ್ತು ಎರಡೂ ಇರುವ ಶರ್ಮಾರವರು ತಕ್ಕನಾದ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅವರಿಂದ ಬಹಳಷ್ಟು ಸಮಾಜಕ್ಕೆ ಸೇವೆ ಆಗಬೇಕಾಗಿದೆ. ಕಷ್ಟವನ್ನು ಕೊಟ್ಟು ಅವರ ಸಹನೆಯನ್ನು ಪರೀಕ್ಷಿಸಿ ನಂತರ ಕೆಲಸವನ್ನು ಹಂಚುತ್ತಾರೆ ಬಾಬಾ. ಪರಮಾತ್ಮನ ಲೀಲೆ ಬಲ್ಲವರು ಯಾರು? ಅವನ ಅನುಗ್ರಹ ಪ್ರತಿಕ್ಷಣವೂ ನಮಗೆ ಬೇಕಾಗುತ್ತದೆ ಎಂದು ಅಂದುಕೊಳ್ಳಬಹುದು. ಓಂ ಶ್ರೀ ಸಾಯಿ ಪ್ರಣಾಮ್.